ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಏನಪ್ಪ ಇವಳು ಏನೋ ಲೋಟದಲ್ಲಿ ಏನೋ ಮಾಡ್ತಾ ಇದ್ದಾಳೆ ಅಂದ್ಕೊಂಡಿದ್ದೀರಾ? ಏನು ಮಾಡ್ತಾ ಇದ್ದೀನಿ ಅನ್ನೋದು ನಾನು ನೆಕ್ಸ್ಟ್ ತೋರಿಸ್ತೀನಿ. ನಿನ್ನೆ ನಮ್ಮೂರಲ್ಲಿ ಒಂದು ಫಂಕ್ಷನ್ ಇಟ್ಟಿದ್ರು, ಅದನ್ನು ನೋಡ್ಕೊಂಬರೋಣ ಫಸ್ಟ್ ಹೋಗಿ. ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಗೇಮ್ಗಳು ಇಟ್ಟಿದ್ರು. ಎಷ್ಟು ಚೆನ್ನಾಗಿದೆ ಗೇಮ್ಸ್ಗಳು ಅಂತ ನೋಡ್ಕೊಂಬರೋಣ. ನಮ್ಮೂರಲ್ಲಿ ಎಲ್ಲ ಜೆನ್ಜಿ ಮಕ್ಕಳು, ಅಂದರೆ ಜೆನ್ಜಿ ಅಂತಂದರೆ ಒಂದು 1996 ಏಜ್, ಅಂದರೆ 1996ಗಿಂತ ಇನ್ನೂ ಕಮ್ಮಿ 2000 ಮೇಲೆ ಇರೋ ಏಜ್ ಇರೋ ಹುಡುಗರು ಹುಡುಗಿಯರು ಸೇರ್ಕೊಂಡು ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾಯಿದ್ರು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೆ ತನಕನೂ ಸ್ಪೋರ್ಟ್ಸ್ ಇಟ್ಟಿದ್ರು. ಎಲ್ಲರಿಗೂ ಒಂಥರ ಖುಷಿ. ನಮ್ಮೂರಲ್ಲಿ ಇದೇ ಫಸ್ಟ್ ಈ ಥರ ಆ್ಯಕ್ಟಿವಿಟೀಸ್, ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರೋದು. ಇವರಿಗೆಲ್ಲ ನಾವು ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲರಿಗೂ. ಈ ಥರ ಮಾಡಿದರೆ ಎಲ್ಲರಿಗೂ ಖುಷಿಯಾಗಿರ್ತಾರೆ ಊರಲ್ಲಿ. ಎಲ್ಲರೂ ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾರೆ. ಎಲ್ಲದರಿಂದನೂ ಮುಂದೆ ಹೋಗ್ತಾರೆ. ಎಲ್ಲದು ವಯಸ್ಸಾದವರು ನಾವೇನು ಆಡೋಕ್ಕಾಗುತ್ತೆ ಏನು ಅಂತ ಅಂದ್ಕೊಳೋರು ಎಲ್ಲರೂ ವಯಸ್ಸಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲಾದರೂ ಹುಡುಗಿಯರು ಹುಡುಗರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋ ಅಂಥ ಗೇಮ್ಸ್ಗಳೆಲ್ಲ ಇಟ್ಟಿದ್ರು. ಈ ಮಕ್ಕಳೇ ನೋಡ್ರಿ ಎಲ್ಲ ಬರ್ತಾರೆ ಈಗ. ಎಲ್ಲರೂ ಪಾಪ ಎಲ್ಲ ಫಂಡೆಲ್ಲ ಕಲೆಕ್ಟ್ ಮಾಡಿ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಎಲ್ಲರೂ ಇವರು ಜನರು ಸಪೋರ್ಟಿವ್ ಮಾಡಿದ್ದಾರೆ. ಬಟ್ ಇವರು ಮುಂದೆ ನಿಂತು ಎಲ್ಲ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಈಗ ಗೆದ್ದರಿಗೆ ಒಂದೇ ಸಲ ಆಪ್ಷನ್, ಸೋದರಿ ಮತ್ತೆ ಇನ್ನೊಂದು ಗೇಮ್ ಆಡ್ಬೋದು. ಅವರು ಗೆದ್ದರಿಗೆ ಮಾತ್ರ ಆಪ್ಷನ್ಸ್ ಇಲ್ಲ, ಗೆದ್ದರ್ ಮಾತ್ರ ಹೊರ ಹೋಗ್ತಾರೆ. ಯಾರು ಸೋಲ್ತಿರೋ ಅವ್ರಿಗೆ ಎಲ್ಲರಿಗೂ ಐತೆ. ನೆಕ್ಸ್ಟ್ ಗೇಮ್ ಆಡ್ಬೋದು ಅವರು. ಎಲ್ಲ ಮಕ್ಕಳಿಗೂ ಬಹುಮಾನ ಸಿಗಬೇಕು ಅಂತ ಅರ್ಥ. ಖುಷಿ ಇರ್ಲಿ. ಎಲ್ಲ ಎತ್ತಿಟ್ಕೊಳ್ಳಿ, ಫಸ್ಟ್ ಕ್ಲೀನಾಗಿ ನಿಂತ್ಕೊಳ್ಳಿ. ಈ ಕಡೆ ಬರ್ಲಿ. ಎಲ್ಲ ರೆಡಿನಾ? ಇದೇ ಫಸ್ಟ್ ಗೇಮು. ಸಣ್ಣ ಮಕ್ಕಳಿಗೆ ಆಡಿಸ್ತಾ ಇದ್ದಾರೆ. ಎಲ್ಲ ಸ್ಟ್ರೈಟ್ ಅಲ್ಲಿ ನಿಂತ್ಕೊಳ್ಳಿ, ಫಸ್ಟ್ ಸ್ಟಾರ್ಟ್ ಅಂತ ಹೇಳೋ ತನಕ. ರೆಡಿನಾ? ಸ್ಟಾರ್ಟ್. ಇವಾಗ ಕಪಲ್ ಗೇಮ್ಸ್ ಆಡಿಸ್ತಾ ಇದ್ದಾರೆ. ಕಪಲ್ ಗೇಮಲ್ಲಿ 4 ಜನ ಪಾರ್ಟಿಸಿಪೇಟ್ ಮಾಡಿ ಈ ಥರ ವಿನ್ ಆದವರಿಗೆ ಮತ್ತೆ ಸೆಕೆಂಡ್ ರೌಂಡ್ ಇಟ್ಟಿದ್ರು. ಸೆಕೆಂಡ್ ರೌಂಡಲ್ಲಿ, ಫಸ್ಟ್ ರೌಂಡಲ್ಲಿ ಇಬ್ಬರು ಸೆಲೆಕ್ಟ್ ಆದರು. ಸೆಕೆಂಡ್ ರೌಂಡಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಕೈ ಬಿಡಂಗಿಲ್ಲ, ಕೈ ಬಿಡಂಗಿಲ್ಲ, ಕೈ ಬಿಡಂಗಿಲ್ಲ. ಇಲ್ಲಿ ಎಲ್ಲರ ಪ್ಲೇಟಿಗೂ ಮೈದಾ ಹಿಟ್ಟನ್ನ ಹಾಕಿ ಪಾಪ ಸಣ್ಣ ಮಕ್ಕಳಿಗೆ ಹೋಗ್ರಿ ಅಂತ ಕೊಟ್ಟಿದ್ರು. ಇದರಲ್ಲಿ ಒಬ್ಬನು ಧನುಷ್ ಅಂತ ಅಂದು ಈ ಹುಡುಗ ಎಷ್ಟು ಫಾಸ್ಟಾಗಿ ಹೋಗಿದ ಅಂದ್ರೆ ಅವನೇ ಫಸ್ಟ್ ತಗೊಂಡ. ಎಲ್ಲರೂ ಪಾಪ ಮಾಡಿದ್ರು, ಬಟ್ ಅವನು ಚೆನ್ನಾಗಿ ಆಡಿದ. ಜೋರಾಗ
ಇದು ಹುಡುಗರಿಗೆ ಬಾಲ್ 3 ಬಾಲ್ ಕೊಟ್ಟಿದ್ದಾರೆ. 3 ಬಾಲ್ ಲೋಟದೊಳಗೆ ಹಾಕ್ಬೇಕು ಅಂತ ಆಡ್ಸಿದ್ರು. ಈ ಗೇಮ್ ನೋಡಿ ಚೆನ್ನಾಗಿದೆ. ಆಂಟೀಸ್ ಎಲ್ಲ ಸೇರ್ಕೊಂಡು ಲೆಮನ್ ಅಂಡ್ ಸ್ಪೂನ್ ಆಡ್ಸಿದ್ರು. ನಾನು ತೋರಿಸಿರೋದು ಸ್ವಲ್ಪ ಗೇಮ್ಸು, ಅಂದರೆ 30 ಗೇಮ್ಸ್ ಇದ್ವು ಅವ್ರು ಆಡ್ಸಿರೋವು. ನಾನು ಅದ್ರಲ್ಲೊಂದು ಪಾರ್ಟಿಸಿಪೇಟ್ ಮಾಡಿದ್ದೆ. ನಾನು 2ರಲ್ಲಿ ಮಾಡಿದ್ದೆ, 1ರಲ್ಲಿ ವಿನ್ ಆದೆ. ಇವಾಗ ಲೋಟ ತೋರಿಸ್ತಿದ್ದೀನಲ್ಲ, ಪ್ಲಾಸ್ಟಿಕ್ ಲೋಟನ ನಾನು ಏನು ಮಾಡ್ತಿದ್ದೀನಿ ಅಂತ ನೋಡ್ಕೊಂಬರೋಣ. ಈ ಪ್ಲಾಸ್ಟಿಕ್ ಲೋಟನ ತೂತ್ ಮಾಡಿ ನೀರು ಹೋಗೋ ಹಾಗೆ ತೂತ್ ಮಾಡಿ ಫಸ್ಟಿಗೆ ತೋರಿಸಿದ್ನಲ್ಲ ಮಣ್ಣೆಲ್ಲ ತುಂಬಿಬಿಟ್ಟು ಈ ನೀರು ಈ ಥರ ಬಸಿಬೇಕು. ಅದು ಡ್ರೈನ್ ಆಗಬೇಕು. ಡ್ರೈನ್ ಆದರೆ ನಾವು ಹಾಕೋ ಬೀಜಗಳಿಗೆ ಏನಾದರೂ ಸಸಿ ಏನಾದರೂ ಮಾಡೋಕ್ಕೆ ಹೋದಾಗ ಅದು ನೀರು ಡ್ರೈನ್ ಆಗೋದ್ರಿಂದ ಅದು ಫಂಗಸ್ ಅಟ್ಯಾಕ್ ಆಗಲ್ಲ. ಇಲ್ಲಿ ನಾನು ಮಣ್ಣನ್ನು ನಮ್ಮ ಮಣ್ಣು ಇಕ್ಕಳದಲ್ಲಿ ಕೆರೆದು, ಅಂದರೆ ಮಣ್ಣು ಬಿಗಿಯಾಗಿತ್ತು ಅದನ್ನೆಲ್ಲ ಕೆರ್ಕೊಂಡು ಇಟ್ಕೊಂಡು, ಇವಾಗ ನಮ್ಮ ತಿಪ್ಪೆಯಲ್ಲಿರೋ ಸಗಣಿ ಗೊಬ್ಬರ, ಸಗಣಿ ಪುಡಿ ಆಗಿರೋದು ಹಳೆಯ ಸಗಣಿ ಗೊಬ್ಬರ ಆಗಬೇಕು. ಅಂದರೆ ಇವಾಗ ಹಾಕಿರೋದು, ಇವಾಗ ತಿಪ್ಪೆಗೆ ಹಾಕಿರೋ ಸಗಣಿ ಅದು ಗೊಬ್ಬರ ಆಗಿರಲ್ಲ. ಇದು ಹಳೆಯದು ಗೊಬ್ಬರನ ತಗೊಂಡೋಗಿ ಆ ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿ ನಾನು ಮುಂಚೆಗೆ ಒಂದು 6 ಲೋಟ ಇಟ್ಕೊಂಡಿದ್ದೆ. ನೋಡೋಣ, ಟ್ರೈ ಮಾಡೋಣ. ನಾನು ಬೀಜಗಳನ್ನೆಲ್ಲ ತರಿಸಿದ್ದೆ, ಹಾಗಾಗಿ ಟ್ರೈ ಮಾಡೋಣ ಅಂತಂದು ನಾನು ನೋಡೋಕ್ಕೋಸ್ಕರನೇ ಡೈರೆಕ್ಟಾಗಿ ಭೂಮಿ ಹಾಕಿಲ್ಲ. ಈಗ ಲೋಟದಲ್ಲಿ ಮಾಡೋಣ, ಆಮೇಲೆ ಅದರಲ್ಲಿ ಹುಟ್ಟಿತು ಚೆನ್ನಾಗಿತ್ತು ಅಂದರೆ ಬೀಜ ಡೈರೆಕ್ಟಾಗಿ ಭೂಮಿ ಹಾಕೋಣ ಅಂತಂದು ಈ ಟ್ರೈ ಮಾಡ್ತಾಯಿದ್ದೀನಿ ಇಲ್ಲಿ. ಇಲ್ಲಿದಾವೆ ನೋಡ್ರಿ, ನಾನು ಇದು ಬೀಜನೇ ಹಾಕಿರೋದು. ಒಂದು ಪಂಪ್ಕಿನ್ನು, ಒಂದು ಇಂಡಿಯನ್ ಬೀನ್ ಚಪ್ಪವರೆಕಾಯಿ, ಒಂದು ಬಾಟಲ್ ಗ್ರೌಂಡ್. ಈ ಸೀಡ್ಸು ಹಾಕುವಾಗ ಮೇಲ್ಗಡೆನೇ ಇರಬೇಕು. ತುಂಬ ಆಳವಾಗಿ ಹಾಕಿದ್ವಿ ಅಂದರೆ ಅವು ಫಂಗಸ್ ಅಟ್ಯಾಕ್ ಆಗಿ ಹುಟ್ಟೋದಿಲ್ಲ. ನಾನು ಆಲ್ರೆಡಿ ಟ್ರೈ ಮಾಡಿದ್ದೆ ನುಗ್ಗೆ ಬೀಜನ. ನಾನು ಆಳವಾಗಿ ಹಾಕಿದ್ದಕ್ಕೆ ಅದು ಹೆಪ್ಪುಗಟ್ಟಿ ನುಗ್ಗೆ ಬೀಜ ನಮಗೆ ಒಂದು ಸಸಿಗಳು ಜಾಸ್ತಿ ಸಿಗಲೇ ಇಲ್ಲ, ಸತ್ತೋಗಿದ್ವು ಅಷ್ಟು. ಅದಕ್ಕೆ ಇಲ್ಲಿ ನಾನು ಮೇಲ್ಗಡೆನೇ ಹಾಕಿ ತೋರಿಸ್ತಾ ಇದ್ದೀನಿ. ಈ 3 ಬೀಜನ ಅಷ್ಟೇ ಹಾಕ್ತಾ ಇರೋದು ನಾನು. 3 ಬೀಜಗಳನ್ನ 2 ಮಾಡಿ ಹಾಕ್ತಾ ಇದ್ದೀನಿ. ಇದು ಬಾಟಲ್ ಗ್ರೌಂಡ್ ಕೋಮಲ್ ಅಂತ ಅಂದರು. ಇದು ಪ್ರೈಸು 20 ರೂಪಾಯಿ. ಇಲ್ಲಿದೆ ಪ್ರೈಸ್ 20 ರೂಪೀಸ್ ಓನ್ಲಿ. ಇದಕ್ಕೆ ಇವೆಲ್ಲ ಸೀಡ್ಸು 20 ರೂಪಾಯಿಗೆ ನಮಗೆ ಅವತ್ತು ಕೃಷಿ ಮೇಳಕ್ಕೆ ಹೋದಾಗ ತಗೊಂಬಂದಿದ್ದು. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಕೃಷಿ ಮೇಳದಲ್ಲಿ ನಾನು 3 ಪ್ಯಾಕೆಟ್ ಬೀಜ ತಗೊಂಬಂದಿದ್ದೆ. ಇದು ನಾನು ಚಪ್ಪವರೆಕಾಯಿಂದು, ಸೇಮ್ ಅವರೆಕಾಯಿಂದ ಬೀಜ ಇದ್ದಂಗೆ ಇತ್ತು, ಅದಕ್ಕಿಂತ ಚಿಕ್ಕದಿತ್ತು. ಇದ್ರಲ್ಲಿ ಸಾಂಬಾರು ಪಲ್ಯ ಎಲ್ಲ ಮಾಡ್ತಾರೆ. ನಾವು ಸಂತೆಯಲ್ಲಿ ಕೊಂಡ್ಕೊಂಡು ತಿನ್ನೋಕ್ಕಿಂತ ನಮ್ಮನೇಲಿ ಬೆಳ್ಕೊಂಡು ತಿಂದರೆ ನಮ್ಗೆ ಎಷ್ಟು ಖುಷಿ ಇರುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ಖುಷಿಯಾಗಿರ್ತದೆ. ನಮ್ಮ ತೋಟದಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು, ಇನ್ನೊಬ್ರು ಗೊಬ್ಬರ ಏನೇನೋ ಹಾಕಿರ್ತಾರೆ, ಅದನ್ನೆಲ್ಲ ತಿನ್ನೋಕ್ಕಿಂತ ನಮ್ಮ ತೋಟದಲ್ಲಿ ನಮ್ಮ ಮನೆ ತೋಟದಲ್ಲೇ ಬೆಳ್ಕೊಂಡಿರೋದು ಏನೇ ಆದರೂ ನಮಗೆ ಖುಷಿ ಇರುತ್ತೆ ತಿನ್ನೋಕ್ಕೆ. ನೆಕ್ಸ್ಟ್ ಅದು ಒಂದೇ ಸರಿ ನಾವು ಒಬ್ಬರೇ ತಿನ್ನಲ್ಲ, ಎಲ್ಲರಿಗೂ ಹಂಚ್ತಿರ್ತೀವಿ. ರೈತರು ಅಂದಮೇಲೆ ತಾನು ಒಂದೇ ತಿಂದು ಬೆಳಿಬೇಕು ಅನ್ನೋ ಎಲ್ಲರೂ ಬೇಕು, ನಮಗೆ ಎಲ್ಲರೂ ಬೇಕು ಅಂತ ನಾವೆಲ್ಲರಿಗೂ ಹಂಚ್ತೀವಿ.
ರೈತರು ತಾನೊಂದೇ ಸ್ವಾರ್ಥಿಯಾಗಿ ಚಿನ್ನಕ್ಕೆ ಯಾವತ್ತೂ ಇಷ್ಟಪಡಲ್ಲ. ನೀರ್ ಫಾಸ್ಟ್ ಆಗಿ ಹಾಕಿದ್ರೆ ಬೀಜಗಳು ಮೇಲೆ ಬಂದ್ಬಿಡ್ತವೆ. ಸ್ವಲ್ಪ ನೆಟ್ಟು ಹುಟ್ಟೋದಿಲ್ಲ, ಅದಕ್ಕೆ ಮೇಲ್ ಹಾಕ್ಬೇಕು. ಇಲ್ಲಿ 20 ರೂಪಾಯಿಗೆ ಇಷ್ಟು ಬೀಜ ಇರ್ತಾವ ನೋಡ್ರಿ. ಎಲ್ಲಾ ಪ್ಯಾಕೆಟ್ ಅಲ್ಲೂ ಇಷ್ಟು ಬೀಜ, ಇಷ್ಟೇ ಬೀಜ ಇರ್ತಾವೆ. ನಾವು ಒಂದ್ ಹಣ್ಣು ಬಿಟ್ಕೊಂಡ್ರೆ ಎಷ್ಟು ನಮಗೆ ಬೀಜ ಇದೇ ನೋಡಿ ನಮ್ ಪ್ರಕೃತಿ ನಿಯಮ. ನಾವ್ ಒಂದ್ ಬೀಜ ಹಾಕಿದ್ರೆ ಅದು ಸಾವಿರಾರು ಹೂವು, ಹಣ್ಣು, ಕಾಯಿ ಎಲ್ಲದನ್ನು ಕೊಡುತ್ತೆ ನಮಗೆ. ಅದ್ರ ಜೊತೆಲಿ ಅದ್ರ ಎಲೆಯಿಂದ ಗೊಬ್ಬರನು ಮಾಡುತ್ತೆ ನಮ್ ತೋಟಕ್ಕೆ. ಇವತ್ತಿನ ಈ ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನನ್ನ ಎಲ್ಲಾ ವಿಡಿಯೋಸ್ ನಿಮ್ಗೆ ಬರುತ್ತೆ. ಪ್ಲೀಸ್ ಕೀಪ್ ವಾಚಿಂಗ್ ಮೈ ಚಾನಲ್. ಟೇಕ್ ಕೇರ್, ಬಾಯ್. ನಾನು ಸ್ಪೋರ್ಟ್ಸಲ್ಲಿ ಒಂದು ಆಟದಲ್ಲಿ ಆಡಿದ್ದೆ ಅಂದಲ್ಲ, ಅದ್ರದ್ದು ಪ್ರೈಸ್ ಬಂದ್ಬಿಟ್ಟು ಬುದ್ಧ ಫ್ರೇಮ್ ಕೊಟ್ಟಿದ್ದಾರೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ.